ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಹೆಸ್ರುಕಾಳು ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ಗೆ ಸ್ವಲ್ಪ ನೀರು ಹಾಕಿ ಹೆಸ್ರುಕಾಳನ್ನ ರಾತ್ರಿನೇ ನಾವು ನೆನೆಸಿಟ್ಕೋಬೇಕು. ಅದು ಚೆನ್ನಾಗಿ ನೆಂದರೆ ಬೆಳಗ್ಗೆ ಕಾಳು ಉಬ್ಬಿ ಚೆನ್ನಾಗಿ ಬರುತ್ತೆ. ಆವಾಗ ಕಾಳು ಕೂಡ ಜಾಸ್ತಿ ಆಗುತ್ತೆ. ಇಲ್ಲ ಹಾಗೆ ಮಾಡಿದ್ರೆ ಅಷ್ಟೊಂದು ಉಬ್ಬಿ ಕಾಳು ಬರಲ್ವಲ್ಲ, ಸ್ವಲ್ಪ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಒಂದು 3 to 4 hours ಚೆನ್ನಾಗಿ ಅದನ್ನು ನೆನೆಸಿಟ್ಬಿಟ್ಟು ಆಮೇಲೆ ಮಾಡಬೇಕು. ಈಗ ಫಸ್ಟು ನೆನೆಸಿದೆಲ್ಲ ಆಗಿದೆ. ಈಗ ಒಂದು ಕುಕ್ಕರ್ ತೊಗೊಳ್ಳೋಣ. ಕುಕ್ಕರಲ್ಲಿ ನೀರು ಹಾಕಿ ಈಗ ನಾವು ನೆನೆಸಿಟ್ಟಿದ್ವಲ್ಲ ಆ ಕಾಳುಗಳೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಹಾಕಿಬಿಟ್ಟು 2 ವಿಸಲ್ಸ್ ಬಂದರೆ ಸಾಕು. ಇದು ಚೆನ್ನಾಗಿ ಬೆಂದಿರುತ್ತೆ. ಆವಾಗ ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ನ. 2 ವಿಸಲ್ಸ್ ಆದರೆ ಸಾಕಾಗತ್ತೆ ಇದು. ಆಮೇಲೆ ಮಶ್ರೂಮ್, ನಾನು ಹೇಳಿದ್ನಲ್ಲ ಮಶ್ರೂಮ್ ತೊಗೋಬೇಕು. ಮಶ್ರೂಮ್ ಇದಕ್ಕೆ ಸ್ವಲ್ಪ ಸಾಲ್ಟು, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಕರ್ಡ್ ಹಾಕಬೇಕು. ಇದಕ್ಕೆಲ್ಲ ಮೊಸರುಗೆಲ್ಲ ಹಾಕಿದ್ರೆ ಚೆನ್ನಾಗಿ ಕಲಸಿ ಇದನ್ನು ಒಂದು 10 ಮಿನಿಟ್ಸ್ವರೆಗೂ ನಾವು ಮ್ಯಾರಿನೇಟ್ ಮಾಡಬೇಕು. ಅದಕ್ಕೋಸ್ಕರ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡ್ರ್ ಮತ್ತು ಸ್ವಲ್ಪ ಕರ್ಡ್, ಈ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ರಿಂದ 15 ನಿಮಿಷ ಕಾಲ ಫ್ರಿಜ್ಜಲ್ಲಿಟ್ಟು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮ್ಯಾರಿನೇಟ್ ಆದರೆ ಅದೇ ಗೊತ್ತಾ, ಚೆನ್ನಾಗಿ ಬೈಂಡಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಮಶ್ರೂಮ್ಗೆ. ಅದು ಸಪ್ಪೆ ಸಪ್ಪೆ ಥರ ಆಗೋದಿಲ್ಲ, ಯಾಕಂದರೆ ಉಪ್ಪು ಖಾರ ಎಲ್ಲ ನಾವು ಇದಕ್ಕೆ ಮಿಕ್ಸ್ ಮಾಡಿರ್ತೀವಲ್ವ, ಹಾಗಾಗಿ ಸಪ್ಪೆ ಥರ ನಮಗೇನೂ ಅನಿಸಲ್ಲ. ಇದು ಒಂಥರ ಕಬಾಬ್ ನಾವು ತಿಂದಂಗೆ ಅನಿಸುತ್ತೆ, ಮಶ್ರೂಮ್ ಕಬಾಬ್ ತಿಂದಂಗೆ ಅನಿಸುತ್ತೆ. ಸೊ ಹಾಗಾಗಿ ಇದನ್ನು ಒಂದು 10 ಮಿನಿಟ್ಸ್ ಈಗ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಈಗ ಕುಕ್ಕರ್ ಇನ್ನೇನು ವೆಜಲ್ ಬರೋ ಟೈಮ್ ಆಯಿತು. 2 ವಿಸಲ್ಸ್ ಬಂದರೆ ಸಾಕು. ನೋಡಿ ಆಗಲೇ ಒಂದು ವೆಜಲ್ ಆಯಿತು, ಇನ್ನೊಂದು ವೆಜಲ್ ಅಷ್ಟೇ. ಇನ್ನೊಂದು ವೆಜಲ್ ಬಂದ ತಕ್ಷಣ ಕುಕ್ಕರ್ ಆಫ್ ಮಾಡ್ಕೊಳ್ಳೋಣ. ಕುಕ್ಕರ್ ಆಫ್ ಮಾಡ್ಕೊಂಡು ಅದನ್ನು ಸೈಡಲ್ಲಿ ಇಟ್ಕೊಂಡು ಬಿಡೋಣ ನಾವು. ಈಗ ಕುಕ್ಕರ್ ವೆಜಲ್ ಮುಗೀತು, ಇದನ್ನೆತ್ತಿ ಸೈಡಲ್ಲಿ ಇಟ್ಕೊಳ್ಳೋಣ. ಆಗಲ್ಲ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ನಾನು ಹೇಳಿದ್ನಲ್ಲ ಬದನೆಕಾಯಿ, ಇದನ್ನು ಚೆನ್ನಾಗಿ ಸುಟ್ಕೋಬೇಕು. ಅಂದರೆ ಸಣ್ಣ ಹುರಿಲೇ ನಿಧಾನವಾಗಿ ಸುಟ್ಕೊಂಡ್ರೆ ಒಳಗಡೆ ಎಲ್ಲ ಫುಲ್ಲು ಚೆನ್ನಾಗಿ ಬೇಯುತ್ತೆ. ಅಂದರೆ ಇದು ಫುಲ್ಲು ಸುಟ್ಕೊಂಡೇ ಮಾಡಬೇಕು. ಇದನ್ನು ಚೆನ್ನಾಗಿ ಸುಟ್ಟಿದ ಮೇಲೆ ನಾವು ಇದ್ರ ಸಿಪ್ಪೆ ಎಲ್ಲ ತೆಗಿಬೇಕು. ನೋಡಿ ಎಲ್ಲ ಹೇಗೆ ಸುಟ್ಕೊಳ್ತಿದೆ, ಫುಲ್ಲು ಸಿಪ್ಪೆ ಎಲ್ಲ ಕಪ್ಪಗಾಗತ್ತೆ. ಕಪ್ಪಗಾಗೋವರೆಗೂ ನಾವು ಸುಟ್ಕೋಬೇಕು. ನೋಡಿ ಈ ಥರ ಮಾಡ್ಕೋಬೇಕು. ನೀವು ಒಂದೇ ಕಡೆ ಇಟ್ಟರೆ ಸೀದೋಗ್ಬಿಡತ್ತಲ್ವ, ಹಾಗಾಗಿ ಅದನ್ನು ಟರ್ನ್ ಮಾಡ್ತಾ ಇರಬೇಕು. ನೋಡಿ ಈ ಥರ ಎಲ್ಲ ಸಿಪ್ಪೆ ತೆಗೆದು ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಇದನ್ನು ಕಟ್ ಮಾಡಿಕೊಂಡು ಸಣ್ಣ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಳ್ಳೋದು ಯಾಕೆ ಅಂತಂದರೆ, ಕೆಲವು ಮಕ್ಕಳು ಬದನೆಕಾಯಿ ಅಂದರೆ ಸಾಕು, ತಿನ್ನೋದಕ್ಕೆ ಇಷ್ಟನೇ ಪಡೋದಿಲ್ಲ. ನೋಡಿ ಈ ಥರ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಒಣಗಿ ಸ್ವಲ್ಪ ಎಣ್ಣೆ ಕಾದ ತಕ್ಷಣವೇ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಅದು ಚಿಟಪಟ ಸೌಂಡ್ ಬರಬೇಕಲ್ವ, ಆವಾಗ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಲ್ವ, ಒಂದು ಫುಲ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೆ. ಅದನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕಿದ್ದೀನಿ. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ. ಈಗ ನೆಕ್ಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ. 2 ದಪ್ಪ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ. ಆ ಈರುಳ್ಳಿ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಇವಾಗ ಇದು ಮಾಡ್ಕೊಳ್ಳೋಣ. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ 10 ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕು ಅನ್ನೋರು ಖಾರ ಜಾಸ್ತಿ ತೊಗೋಬೇಕು, ಕಡಿಮೆ ಬೇಕು ಅಂದವರು ಕಡಿಮೆ ತೊಗೋಬೋದು. ನನಗಿಲ್ಲಿ 10 ಸಾಕಾಗುತ್ತೆ, ಯಾಕಂದರೆ ನಾನು ಸ್ವಲ್ಪ ಹೆಸ್ರು ಕಾಳು ನೆನೆ ಹಾಕಿರೋದ್ರಿಂದ. ಮತ್ತು ಸ್ವಲ್ಪ ಒಂದೇ ಒಂದು ನಾನು ಬದನೆಕಾಯಿ ತೊಗೊಂಡಿದ್ದೀನಿ, ಹಾಗಾಗಿ ನಾನು 2 ಈರುಳ್ಳಿ, ಒಂದು 10 ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಅರಿಶಿನ ಹಾಕೋಣ, ಕಲರ್ ತುಂಬ ಚೆನ್ನಾಗಿ ಬರುತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ಅರಿಶಿನ ಹಾಕೋಣ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಇದಕ್ಕೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾವು ಅಲ್ಲೂ ಕೂಡ ಹೆಸ್ರು ಕಾಳಿಗೂ ಕೂಡ ಉಪ್ಪು ಹಾಕಿದ್ವಿ. ಇವಾಗ ಇಲ್ಲಿ ನಾವು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ಲ, ಹಾಗಾಗಿ ಇಲ್ಲೂ ಕೂಡ ಹಾಕಬೇಕು. ಲಾಸ್ಟ್ ಫೈನಲಿ ಈಗ ಒಂದು 3 ಟೊಮೊಟೊ ತೊಗೊಂಡು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಟೊಮೊಟೊನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂಥೇಳಿ ನೋಡಿದ್ರಾ. ಈಗ ಮ್ಯಾರಿನೇಟ್ ಮಾಡಿದ್ವಲ್ಲ ಮಶ್ರೂಮ್, ಅದನ್ನೂ ತೊಗೊಂಡು ಬಂದು ಇದಕ್ಕೆ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅಲ್ವಾ. ಮಕ್ಕಳಿಗಂತೂ ಮಶ್ರೂಮ್ ಇದ್ದರೆ ತುಂಬ ಖುಷಿ. ಮಶ್ರೂಮ್ ಆಗಲಿ ಪನ್ನೀರ್ ಆಗಲಿ ಮಕ್ಕಳ ಫೇವ್ರೆಟ್. ಹಾಗಾಗಿ ನಾನು ಇವತ್ತು ಬರೀ ಹೆಸ್ರು ಕಾಳು, ಈ ಬದನೆಕಾಯಿ ಎಲ್ಲ ಹಾಕ್ಬಿಟ್ರೆ ಇವ್ರು ತಿನ್ನಲ್ವಲ್ಲ ಹುಡುಗರು, ಹಾಗಾಗಿ ನಾನು ಬದನೆಕಾಯಿನ ಏನು ಮಾಡಿದ್ದೀನಿ ಹೇಳಿದ್ದೀನಲ್ವ ನಿಮಗೆ, ಪೇಸ್ಟ್ ಮಾಡಿ ಹಾಕಿದ್ದೀನಿ.
ಹಾಗಾಗಿ ಮಕ್ಕಳ ಬಾಯಿಗೆ ಏನೂ ಬದನೆಕಾಯಿ ಅಂತ ಟೇಸ್ಟೇ ಗೊತ್ತಾಗಲ್ಲ ಅವರಿಗೆ. ಬಟ್ ಅಂದರೆ ಇದನ್ನು ತಿಂತಾ ಇರ್ಬೇಕಾದ್ರೆ ಏನೋ ಒಂಥರ ಬೇರೆ ಥರ ಟೇಸ್ಟ್ ಇರುತ್ತೆ. ನೋಡಿ ಈಗ ಚೆನ್ನಾಗಿ ಈಗ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ. ಈಗ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ನೆಕ್ಸ್ಟ್ ನಾವು ಇದಕ್ಕೆ ಏನು ಮಾಡಬೇಕು ಅಂದರೆ ಅದೇ ಹೆಸ್ರು ಕಾಳನ್ನ ಬೇಯಿಸಿಟ್ಕೊಂಡಿದ್ವಲ್ಲ, ಆ ಹೆಸ್ರು ಕಾಳನ್ನ ಇದಕ್ಕೆ ಹಾಕೋಬೇಕು. ಬರೀ 2 ವಿಷಲ್ ಬಂದರೆ ಸಾಕು, ಅದು ಸಾಫ್ಟ್ ಇರುತ್ತಲ್ವಾ, ಬೆಂದೋಗ್ಬಿಟ್ಟಿರುತ್ತೆ. ನೋಡಿ ಎಲ್ಲ ಇವಾಗ ಮಿಕ್ಸ್ ಆಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಶ್ರೂಮ್ ಎಲ್ಲ ಕಡೆನೂ. ಈಗ ಇದಕ್ಕೆ ನಾನು ಮಾಡಿಟ್ಕೊಂಡಿದ್ನಲ್ಲ ಬದನೆಕಾಯಿ ಪೇಸ್ಟ್, ಅದನ್ನು ಕೂಡ ಇವಾಗಲೇ ಹಾಕಬೇಕು. ಇದು ಜೊತೆಗೆ ಇವಾಗ ಮಶ್ರೂಮು ಮತ್ತು ಹೆಸ್ರು ಬೇಳೆ ಎಲ್ಲ ಹಾಕಿದ್ವಲ್ಲ, ಹೆಸ್ರು ಕಾಳು ಹಾಕಿದ್ವಲ್ಲ, ಆ ಹೆಸ್ರು ಕಾಳು ಜೊತೆಗೆ ಇದು ಕೂಡ ಹಾಕಿ ಪೇಸ್ಟ್ ಕೂಡ ಹಾಕಿ ಬದನೆಕಾಯ್ದು ಎಲ್ಲ ಫುಲ್ಲು ಮಿಕ್ಸ್ ಮಾಡಬೇಕು. ನೋಡಿ ಹೀಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದಕ್ಕೊಂದು ಟೇಬಲ್ ಸ್ಪೂನಷ್ಟು ನಾವು ಗರಂ ಮಸಾಲ ಕೂಡ ಆ್ಯಡ್ ಮಾಡಬೇಕು. ನಾನು ಗರಂ ಮಸಾಲಾನ ನಮ್ಮ ಮನೆಯಲ್ಲೇ ಮಾಡ್ಕೊಂಡಿದ್ದನ್ನೇ ಆ್ಯಡ್ ಮಾಡಿದ್ದೀನಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹೇಗೆ ಗರಂ ಮಸಾಲ ಮಾಡಿದೆ ಅಂತ ಹೇಳಿ ನಾನು ನಿಮಗೆ ಈ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಾನು ಮಾಡಿರೋ ಅಂಥ ಗರಂ ಮಸಾಲಾನೇ ನಾನು ಹಾಕ್ಕೊಂಡಿದ್ದೀನಿ. ನಾನು ಯಾವುದು ಸ್ಟೋರ್ದು ಯೂಸ್ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಗರಂ ಮಸಾಲ ಕಲರ್ ಕೂಡ. ನೋಡಿ ಈಗೆಲ್ಲ ಚೆನ್ನಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ನೀರೇನು ಹಾಕ್ಕೊಳ್ಳೋದು ಬೇಡ ಇವಾಗ. ಅದು ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗಿ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳಿ. ಇದನ್ನು ನೀವು ದೋಸೆ ಜೊತೆಗೆ, ಚಪಾತಿ ಜೊತೆಗೆ, ಅನ್ನ ಜೊತೆಗೆ, ರೊಟ್ಟಿ ಜೊತೆಗೆ ಮತ್ತು ಇಡ್ಲಿ ಜೊತೆಗೆ ಎಲ್ಲದ್ರ ಜೊತೆಗೂ ನೀವು ತೊಗೋಬೋದು. ತುಂಬಾ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಇದು ಕಾಂಬಿನೇಷನ್. ಇದು ಪೂರಿ ಜೊತೆ ಕೂಡ ನೀವು ತಿನ್ಬೋದು. ಯಾಕಂದರೆ ಮಶ್ರೂಮ್ ಎಲ್ಲ ಇದೆಯಲ್ವ, ತುಂಬ ಥರ ಸಾಗು ಥರ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ಮೆಲ್ ಕೂಡ ಸೂಪರಾಗಿ ಬರ್ತಾಯಿದೆ. ಗರಂ ಮಸಾಲ ಹಾಕಿದ್ದೀವಲ್ವಾ, ಅದು ಒಂಥರ ಫ್ಲೇವರ್, ಅದು ನಾನ್ ವೆಜ್ ಥರ ಫ್ಲೇವರ್ ಬರ್ತಾಯಿದೆ. ಅದು ಮಶ್ರೂಮ್ ಹಾಕಿರೋದಕ್ಕೂ ಅದಕ್ಕೂ ತುಂಬಾ ಚೆನ್ನಾಗಿದೆ. ನೋಡಿ ಅಲ್ಲಿ ಬದನೆಕಾಯಿ ಅಂತ ಏನಾದರೂ ನಿಮಗೆಲ್ಲಾದರೂ ಕಾಣಿಸ್ತಾ ಇದೆಯಾ? ಬದನೆಕಾಯಿ ಇಲ್ಲ ಅಲ್ಲಿ, ಬಟ್ ಅಂದರೆ ಪೇಸ್ಟ್ ಮಾತ್ರ ಇದೆ. ನೋಡಿದ್ರಾ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈಗಿನೇನಾಯಿತು, ಲಾಸ್ಟಲ್ಲಿ ಫೈನಲಾಗಿ ಕಾರಿಯಾಂಡರ್ ಅಂದರೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಹಾಕಬೇಕು. ಗಾರ್ನಿಷಿಂಗು ಕೂಡ ಮತ್ತು ಲಾಸ್ಟಲ್ಲಿ ಹಾಕೋದಂತರ ಅಟ್ರಾಕ್ಷನ್ ಚೆನ್ನಾಗಿರುತ್ತಲ್ವ ಗ್ರೀನರಿಯಾಗಿ. ಅದಕ್ಕೋಸ್ಕರ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಎಲ್ಲ ಒಂದ್ಸಲಿ ತಿರುಗಿಬಿಟ್ಟು ಬಿಟ್ಟಿದ್ದೀನಿ. ನೋಡಿ ಫೈನಲಿ ಗ್ರೇವಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಕಲರಿಂದ ಹಿಡಿದು. ನೋಡಿ ಹೆಸ್ರು ಕಾಳು ಕರಿ ರೆಡಿಯಾಗಿದೆ ವಿತ್ ಬ್ರಿಂಜಾಲ್ ಆ್ಯಂಡ್ ಮಶ್ರೂಮ್. ನೋಡಿ ಗೈಸ್, ನೀವು ಮಾಡಿ ಟೇಸ್ಟ್ ಹೇಗಿದೆ ಅಂತ ತಿಳಿಸಿ. ಹೀಗೆ ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಹೀಗೆ ಪ್ರೋತ್ಸಾಹಿಸಿ. ರೆಸಿಪಿ ಹೇಗಿದೆ ಅಂತ ಫಸ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೋಡಿ ನಾನು ಇವತ್ತು ಇಡ್ಲಿ ಮಾಡಿದ್ದೀನಿ. ಇಡ್ಲಿ ಜೊತೆಗೆ ಕರಿ ಕೂಡ ಮಾಡಿದ್ದೀನಿ. ಇಡ್ಲಿ ನೋಡಿ ಎಷ್ಟು ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿದೆ. ನೆಕ್ಸ್ಟು ನಿಮಗೆ ಈ ಇಡ್ಲಿ ರೆಸಿಪಿ ಕೂಡ ಎಷ್ಟು ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.